ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಕಳೆದ ಬಾರಿ ನಾವು ಅಕ್ಷಯ ಪಾತ್ರೆ ಎಂಬ ಕಥೆಯನ್ನ ಕೇಳಿದ್ವಿ. ಇವತ್ತು ಚಿನ್ನದ ದೋಣಿ ಮತ್ತೆ ಮಾಯಾದೀಪ ಅನ್ನೋ ಇನ್ನೊಂದು ಕಥೆಯನ್ನ ಕೇಳೋಣ. ಹಾಗಾದ್ರೆ ತಡ ಯಾಕೆ, ಕಥೆಯನ್ನ ಶುರು ಮಾಡೋಣ. ಅರಬ್ಬಿ ಸಮುದ್ರದ ತೀರದಲ್ಲಿ ಸಮುದ್ರಪುರ ಎಂಬ ಸಣ್ಣ ಮೀನುಗಾರರ ಹಳ್ಳಿಯಲ್ಲಿ ಮಂಜ ಎಂಬ ಸರಳ ಮತ್ತು ಪ್ರಾಮಾಣಿಕ ಹುಡುಗ ವಾಸ ಮಾಡ್ತಾ ಇದ್ದ. ಅವನಿಗೆ ತಂದೆ ತಾಯಿ ಇಬ್ರು ಇರಲಿಲ್ಲ. ಒಂದು ಸಣ್ಣ ಹಳೆಯ ಮರದ ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿ ಮೀನನ್ನ ಹಿಡಿದು ಅದನ್ನ ಮಾರಿ ಬಂದ ಅಲ್ಪ ಸ್ವಲ್ಪ ಹಣದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಿದ್ದ. ಬಡವನಾಗಿದ್ರೂ ಮಂಜನಿಗೆ ಸಹಾಯ ಮಾಡೋ ದೊಡ್ಡ ಮನ್ಸಿತ್ತು. ಅದೇ ಹಳ್ಳಿಯಲ್ಲಿ ಶೇಖರ್ ಎಂಬ ಧನದಾಹಿ ಹಡಗಿನ ಒಡೆಯನಾಗಿದ್ದ. ಅವನಿಗೆ ಅನೇಕ ದೊಡ್ಡ ಮೀನುಗಾರಿಕಾ ದೋಣಿಗಳಿದ್ವು. ಶೇಖರನ ಮಗ ವಿಕ್ರಮ್ ತುಂಬಾ ಅಹಂಕಾರಿಯಾಗಿದ್ದ. ದಿನಾ ಮಂಜನ ಸಣ್ಣ ದೋಣಿಯನ್ನ ನೋಡಿ, ಏ ಮಂಜ, ನಿನ್ನೀ ತೂದ್ ಬಿದ್ದ ದೋಣಿಯಲ್ಲಿ ಸಮುದ್ರಕ್ಕೆ ಹೋದ್ರೆ ಯಾವತ್ತಾದ್ರೂ ಮುಳುಗ್ ಹೋಗ್ತೀಯ ಅಷ್ಟೆ. ನಮ್ಮ ದೊಡ್ಡ ಹಡಗುಗಳ ಎದುರು ನಿನ್ನ ಅಸ್ತಿತ್ವವೇ ಇಲ್ವಲ್ಲೋ ಅಂತ ಎಲ್ಲರ ಮುಂದೆ ಅವನ ಮೇಲೆ ಅವಮಾನ ಆಗೋ ರೀತಿ ಮಾತಾಡ್ತಿದ್ದ. ಮಂಜ ಏನು ಅದನ್ನ ಕೇಳಿಸ್ಕೊಳ್ದೆ ಇರೋ ಹಾಗೆ ಇದ್ದು ಮೌನವಾಗಿ ನಗ್ತಿದ್ದ. ಒಂದು ದಿನ ಮಂಜ ಸಮುದ್ರದ ಮಧ್ಯದಲ್ಲಿ ಮೀನು ಹಿಡಿಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಕವಿದು ಭೀಕರ ಸುಂಟರ ಗಾಳಿ ಸುರಿಯೋಕೆ ಶುರು ಆಯಿತು. ಅಲೆಗಳು ಅರಮನೆಯಷ್ಟು ಎತ್ತರಕ್ಕೆ ಜಿಗಿತಾ ಇದ್ವು. ಅಷ್ಟರಲ್ಲಿ ಮಂಜನ ದೋಣಿಯ ಪಕ್ಕದಲ್ಲಿ ದೊಡ್ಡ ಬಲೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದ ಒಂದು ಹೊಳೆಯುವ ನೀಲಿ ಬಣ್ಣದ ಡಾಲ್ಫಿನ್ ಕಾಣಿಸ್ತು. ಅದರ ಮೈ ಮೇಲೆ ಕಲ್ಲಿನ ಭಾರ ಬಿದ್ದು ಮುಳುಗ್ತಾ ಇತ್ತು. ಮಂಜ ತನ್ನ ಜೀವದ ಹವಣೆಯನ್ನೇ ಲೆಕ್ಕಿಸದೆ ನದಿಯ ನೀರಿಗೆ ಧುಮುಕಿ ಕಷ್ಟಪಟ್ಟು ಆ ಬಲೆಯನ್ನ ಕತ್ತರಿಸಿ ಡಾಲ್ಫಿನ್ ಅನ್ನ ಬಿಡಿಸ್ದ. ಬಲೆಯಿಂದ ಹೊರಬಂದ ಡಾಲ್ಫಿನ್ ಆಶ್ಚರ್ಯಕರವಾಗಿ ಮಾನವನ ಧ್ವನಿಯಲ್ಲಿ ಮಾತಾಡ್ತು. ಮಂಜ, ನಿನ್ನ ಜೀವ ಅಪಾಯದಲ್ಲಿದ್ರೂ ನನ್ನನ್ನ ರಕ್ಷಿಸ್ದೆ. ನಿನ್ನ ಧೈರ್ಯ ಮತ್ತೆ ದಯೆಗೆ ಪ್ರತಿಯಾಗಿ ಈ ಸಮುದ್ರದ ರಹಸ್ಯ ಕೊಡುಗೆಯನ್ನ ಕೊಡ್ತಿದ್ದೀನಿ ಅಂತ ಹೇಳಿ ತನ್ನ ಬಾಯಿಂದ ಒಂದು ಸಣ್ಣ ಬೆಳ್ಳಿಯ ದೀಪವನ್ನ ತೆಗೆದು ಅವನ ದೋಣಿಯ ಮೇಲಿಟ್ಟಿತ್ತು. ಮಾಯಾ ಡಾಲ್ಫಿನ್ ಮಂಜನಿಗೆ ಹೀಗೆ ಹೇಳ್ತು, ಮಂಜ, ಇದು ಸಾಮಾನ್ಯ ದೀಪ ಅಲ್ಲ. ಇದನ್ನ ನೀನು ಬೆಳಗಿಸಿದಾಗ ಹೊರಬರುವ ಬೆಳಕು ಸಮುದ್ರದ ಆಳದಲ್ಲಿ ಬಿದ್ದಿರುವ ನಿಧಿಗಳನ್ನ, ಮೀನುಗಳಿರುವ ಸರಿಯಾದ ದಾರಿಯನ್ನ ತೋರಿಸುತ್ತೆ. ಅಷ್ಟೇ ಅಲ್ಲ, ಈ ದೀಪದ ಬೆಳಕಿದ್ದಾಗ ಎಂತಹ ದೊಡ್ಡ ಬಿರುಗಾಳಿನೂ ಕೂಡ ನನ್ನ ದೋಣಿಯನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ನೆನಪಿಡು, ಈ ದೀಪದ ಬೆಳಕನ್ನು ಸಮುದ್ರದಲ್ಲಿ ದಾರಿ ತಪ್ಪಿದ ನಾವಿಕರನ್ನು ರಕ್ಷಿಸಲು ಮತ್ತೆ ಹಸಿದವರಿಗೆ ಆಹಾರ ನೀಡಲು ಮಾತ್ರ ಬಳಸಬೇಕು. ನಿನ್ನಲ್ಲಿ ದುರಾಸೆ ಹುಟ್ಟಿದ್ರೆ ಈ ದೀಪದ ಬೆಳಕು ನಂದಿ ಹೋಗುತ್ತೆ ಅಂತ ಹೇಳ್ತು. ಮಂಜ ಡಾಲ್ಫಿನ್ಗೆ ಧನ್ಯವಾದವನ್ನ ಹೇಳಿ ದೀಪವನ್ನ ಹಚ್ಚಿದ. ತಕ್ಷಣವೇ ದೀಪದಿಂದ ಹೊರಬಂದ ದಿವ್ಯ ನೀಲಿ ಬೆಳಕು ಇಡೀ ಸಮುದ್ರದ ಹಾದಿಯನ್ನ ಸುಗಮಗೊಳಿಸ್ತು. ಕತ್ತಲೆಯಲ್ಲಿ ಹಾದಿ ತಪ್ಪಿದ ಹಳ್ಳಿಯ ಈ ತರ ಬಡ ಮೀನುಗಾರರ ದೋಣಿಗಳಿಗೆ ಮಂಜ ತನ್ನ ದೀಪದ ಬೆಳಕಿನಿಂದ ದಾರಿ ತೋರಿಸಿ ಎಲ್ಲರನ್ನ ಸುರಕ್ಷಿತವಾಗಿ ದಂಡೆಗೆ ಕರೆತಂದ. ಅಂದಿನಿಂದ ಮಂಜ ಆ ದೀಪದ ನೆರವಿನಿಂದ ಸಮುದ್ರಕ್ಕೆ ಹೋಗಿ ಹಳ್ಳಿಯ ಪ್ರತಿಯೊಬ್ಬ ಬಡ ಮೀನುಗಾರರಿಗೂ ಮೀನು ಸಿಗುವಂತೆ ಸಹಾಯ ಮಾಡ್ತಿದ್ದ. ಹಳ್ಳಿಯಲ್ಲಿದ್ದ ಬಡವರ ಹಸಿವು ತೀರ್ತು. ಎಲ್ಲರೂ ಮಂಜನ್ನ ಪ್ರೀತಿಯಿಂದ ಸಮುದ್ರದ ರಕ್ಷಕ ಅಂತ ಕರೀತಾ ಇದ್ರು. ಮಂಜನ ಬಳಿ ಇರುವ ಮಾಯಾದೀಪದ ವಿಷಯ ಶೇಖರ್ ಮತ್ತೆ ಅವನ ಮಗ ವಿಕ್ರಮ್ನ ಕಿವಿಗೂ ಬಿತ್ತು. ಆ ಬಡ ಮಂಜನ್ಗಿಂತ ದೊಡ್ಡ ಹಡಗುಗಳು ನನ್ನ ಹತ್ರ ಇದೆ. ಆ ಮಾಯಾದೀಪ ನನ್ನ ಕೈಗೆ ಸಿಕ್ಕರೆ ಸಮುದ್ರದ ಆಳದಲ್ಲಿರೋ ಸಂಪೂರ್ಣ ಕಡಲ ನಿಧಿಯನ್ನೇ ನಾನು ದೋಚಬಹುದು ಅಂತ ವಿಕ್ರಮ್ ಕೆಟ್ಟ ಸಂಚನ್ನ ರೂಪಿಸ್ದ. ಅವತ್ತು ರಾತ್ರಿ ವಿಕ್ರಮ್ ಕದ್ದು ಮಂಜನ ದೋಣಿಯಲ್ಲಿದ್ದ ಮಾಯಾದೀಪವನ್ನ ಎತ್ಕೊಂಡು ತನ್ನ ತಂದೆಯ ದೊಡ್ಡ ಯಾಂತ್ರಿಕ ಹಡಗಿನಲ್ಲಿ
ಇಡೀ ಹಡಗಿನ ಸಿಬ್ಬಂದಿಯೊಂದಿಗೆ ನಡು ಸಮುದ್ರಕ್ಕೆ ಹೊರಟ. ಸಮುದ್ರದ ಮಧ್ಯಕ್ಕೆ ತಲುಪಿದ ತಕ್ಷಣ ವಿಕ್ರಮ್ ಅಹಂಕಾರದಿಂದ, ಹೇ ಮಾಯಾದೀಪವೇ, ತಕ್ಷಣ ನನಗೆ ಸಮುದ್ರದ ಆಳದಲ್ಲಿರೋ ಚಿನ್ನ, ವಜ್ರ, ವೈಡೂರ್ಯ ಎಲ್ಲವನ್ನ ತೋರ್ಸು ಅಂತ ದೀಪವನ್ನ ಜೋರಾಗಿ ಅಲ್ಲಾಡಿಸ್ದ. ಆದ್ರೆ ಆಶ್ಚರ್ಯ, ದೀಪದಿಂದ ನೀಲಿ ಬೆಳಕು ಬರ್ಲೇ ಇಲ್ಲ. ಬದಲಿಗೆ ಸಾಧು ಮೀನಿನ ಶಾಪದಂತೆ ದೀಪದಿಂದ ಕಡು ಕಪ್ಪು ಹೊಗೆ ಹೊರಬಂದು ಇಡೀ ಸಮುದ್ರವನ್ನ ಕತ್ಲೆಗೊಳಿಸ್ತು. ತಕ್ಷಣವೇ ಭೀಕರ ಸುಂಟರ ಗಾಳಿ ಎದ್ದು ವಿಕ್ರಮ್ನ ದೊಡ್ಡ ಹಡಗಿನ ಇಂಜಿನ್ ಕೆಟ್ಟು ಹೋಗಂತೆ ಮಾಡ್ತು. ದೊಡ್ಡ ಅಲೆಗಳು ಹಡಗನ್ನ ಮುಳುಗ್ಸಲು ಶುರು ಮಾಡ್ತು. ವಿಕ್ರಮ್ ಮತ್ತು ಅವನ ಆಳುಗಳು ಕಾಪಾಡಿ ಕಾಪಾಡಿ ಅಂತ ಜೋರ ಕಿರ್ಚ್ಕೊಳ್ತಾ ಇದ್ರು. ಕರಾವಳಿಯಲ್ಲಿ ನಿಂತಿದ್ದ ಮಂಜನಿಗೆ ಸಮುದ್ರದ ಮಧ್ಯದಲ್ಲಿದ್ದ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಅವನು ತಕ್ಷಣವೇ ತನ್ನ ಸಣ್ಣ ಮರದ ದೋಣಿಯನ್ನ ತೆಗೆದುಕೊಂಡು ಸಮುದ್ರದ ಒಳಗೆ ಹೋಗೋಕೆ ಸಿದ್ಧನಾಗ್ತಿರೋ ಅಷ್ಟರಲ್ಲೇ ಮಾಯಾದೀಪ ಸ್ವಯಂ ಇವನ ಬಳಿಗೆ ತಾನಾಗಿ ಮರಳು ಬಂದಿದ್ದನ್ನ ನೋಡ್ದ. ಅವನಿಗೆ ಆಶ್ಚರ್ಯ ಆಯ್ತು. ಮಂಜ ತನ್ನ ದೋಣಿಯ ದೀಪವನ್ನ ಹಚ್ಚಿ ಬಿರುಗಾಳಿಯ ಮಧ್ಯ ಈಜುತ್ತಾ ಹೋಗಿ ಮುಳುಗುತ್ತಿದ್ದ ವಿಕ್ರಮ್ ಮತ್ತೆ ಅವನ ಸಿಬ್ಬಂದಿಯನ್ನ ರಕ್ಷಿಸಿ ತನ್ನ ದೋಣಿಗೆ ಹತ್ತಿಸ್ಕೊಂಡ. ದಂಡೆಗೆ ಬಂದ ತಕ್ಷಣ ಜಮೀನ್ದಾರನ ಮಗ ವಿಕ್ರಮ್ ಮಂಜನ ಕಾಲಿಗೆ ಬಿದ್ದು ಕಣ್ಣೀರಿಟ್ಟ. ಮಂಜ, ನನ್ನನ್ನ ಕ್ಷಮಿಸ್ಬಿಡು. ನಿನ್ನ ಬಡತನವನ್ನ ಗೇಲಿ ಮಾಡ್ದೆ, ದುರಾಸೆಯಿಂದ ನಿನ್ನ ದೀಪವನ್ನ ಕದ್ದೆ. ಆದ್ರೆ ನೀನು ನಿನ್ನ ಜೀವವನ್ನೇ ಪಣಕ್ಕಿಟ್ಟು ನನ್ನನ್ನ ರಕ್ಷಿಸ್ದೆ ಅಂತ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸ್ದ. ಶೇಖರ್ ಕೂಡ ಮಂಜನ ದೊಡ್ಡ ಮನಸ್ಸನ್ನ ಕಂಡು ತಲೆ ಬಾಗಿಸ್ದ. ಅಂದಿನಿಂದ ವಿಕ್ರಮ್ ತನ್ನ ಅಹಂಕಾರವನ್ನ ತೊರೆದು ಮಂಜನ ಅತ್ಯುತ್ತಮ ಗೆಳೆಯನಾದ. ಅವರಿಬ್ಬರೂ ಸೇರಿ ಇಡೀ ಹಳ್ಳಿಯ ಮೀನುಗಾರರ ಕಷ್ಟಗಳನ್ನ ತೀರಿಸ್ತಾ ಸುಖವಾಗಿ ಬಾಳ್ತಿದ್ರು. ಈ ಕತೆ ನೀತಿ ಏನಂದ್ರೆ, ನಮ್ಮಲ್ಲಿರೋ ಶಕ್ತಿ ಮತ್ತೆ ಸಂಪತ್ತು ಬೇರೆಯವರ ಆಪತ್ತಿಗೆ ನೆರವಾಗಬೇಕು ಹೊರತು ದುರಾಸೆ ಅಥವಾ ಅಹಂಕಾರಕ್ಕಲ್ಲ. ಸ್ವಾರ್ಥ ಇದ್ದದ್ದನ್ನು ನಾಶಪಡಿಸುತ್ತೆ, ಆದ್ರೆ ದಯೆ ಮತ್ತು ಸಾಹಸವು ಎಂದೆಂದಿಗೂ ವಿಜಯವನ್ನ ಸಾಧಿಸುತ್ತೆ. ಈ ಕತೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕತೆಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು.